ಅಶ್ವವೇಗ ನ್ಯೂಸ್ನಲ್ಲಿ ಕರ್ನಾಟಕ ಪೊಲಿಟಿಕಲ್ ಲೀಗ್ನ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. ನೆಕ್ಸ್ಟ್ ಟಾರ್ಗೆಟ್ ಕರ್ನಾಟಕ, ಎನ್ಡಿಎ 200 ಗೇಮ್ ಪ್ಲಾನ್. ಇದು ಕರ್ನಾಟಕ ಪೊಲಿಟಿಕಲ್ ಲೀಗ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಅಶ್ವವೇಗದಲ್ಲಿ ನೆಕ್ಸ್ಟ್ ಟಾರ್ಗೆಟ್ ಕರ್ನಾಟಕ, ಕರುನಾಡು ಗೆಲ್ಲಲು ಬಿಜೆಪಿ ಜೆಡಿಎಸ್ ದೋಸ್ತಿಗಳ ಬಿಗ್ ಪ್ಲಾನ್. 200 ಸೀಟ್ ಗೆದ್ದು ಭರ್ಜರಿ ದಿಗ್ವಿಜಯಕ್ಕೆ ಮೋದಿ ಶಾ ಟಾಸ್ಕ್ ಕೊಟ್ಟಿದ್ದಾರೆ. 2028ರಲ್ಲಿ ಕಾಂಗ್ರೆಸ್ನನ್ನ 2030ಕ್ಕೆ ಮಣ್ಣಿಸಲು ಪ್ಲಾನ್ ಮಾಡಿಕೊಂಡಿದೆ. ದೀದಿನ ಮೂಲೆಗೆ ಅಟ್ಟಿದಂತೆ ಕಾಂಗ್ರೆಸ್ ಮಣ್ಣಿಸಲು ಇದೀಗ ಪ್ಲಾನ್ ಮಾಡಿಕೊಂಡಿರುವಂತದ್ದು. ಸರ್ವರ ವಿಶ್ವಾಸ ಪಡೆದು ಕಾಂಗ್ರೆಸ್ ನೆಲಕಚ್ಚಿಸಲು ಕಮಲ ದಳ ತಯಾರಿ ಮಾಡಿಕೊಳ್ತಾ ಇದೆ. 2028ರಲ್ಲಿರೋ ಚುನಾವಣೆಗೆ ಈಗಿನಿಂದಲೇ ಬಿಜೆಪಿ ಜೆಡಿಎಸ್ ತಯಾರಿ ಮಾಡಿಕೊಳ್ತಿದೆ. ಇತ್ತೀಚೆಗೆ ನಾನಾ ನೆಪದಲ್ಲಿ ರಾಜ್ಯಕ್ಕೆ ಮೋದಿ ಪದೇ ಪದೇ ಎಂಟ್ರಿ ಕೊಡ್ತಿದ್ದಾರೆ. ಧಾರ್ಮಿಕ ಸಮಾರಂಭಗಳಲ್ಲಿ ಹೆಚ್ಚೆಚ್ಚು ಭಾಗಿಯಾಗ್ತಿದ್ದಾರೆ. ಧರ್ಮ ಸಂದೇಶವನ್ನ ಸಾರ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಕರ್ನಾಟಕ ಪೊಲಿಟಿಕಲ್ ಲೀಗ್ನ ಎಕ್ಸ್ಕ್ಲೂಸಿವ್ ಮಾಹಿತಿ ಇಲ್ಲಿರುವಂಥದ್ದು. ಅಶ್ವವೇಗ ನ್ಯೂಸ್ನಲ್ಲಿ ನೆಕ್ಸ್ಟ್ ಟಾರ್ಗೆಟ್ ಕರ್ನಾಟಕ, ಎನ್ಡಿಎ 100 ಗೇಮ್ ಪ್ಲಾನ್ ಮಾಡಿಕೊಂಡಿದೆಯಂತೆ. ಕರುನಾಡು ಗೆಲ್ಲಲು ಬಿಜೆಪಿ ಜೆಡಿಎಸ್ ದೋಸ್ತಿಗಳ ಬಿಗ್ ಪ್ಲಾನ್. 200 ಸೀಟ್ ಗೆದ್ದು ಭರ್ಜರಿ ದಿಗ್ವಿಜಯಕ್ಕೆ ಮೋದಿ ಶಾ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. 2028ರಲ್ಲಿ ಕಾಂಗ್ರೆಸ್ ಅನ್ನ 20 ಅಥವಾ 30ಕ್ಕೆ ಇಳಿಸುವ ಗುರಿಯನ್ನ ಹೊಂದಿದ್ದಾರೆ. ದೀದಿನ ಮೂಲೆಗೆ ಅಟ್ಟಿದಂತೆ ಕಾಂಗ್ರೆಸ್ ಮಣಿಸಲು ಈಗ ಪ್ಲಾನ್ ಮಾಡಿಕೊಂಡಿರುವಂತದ್ದು. ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ 200 ಸ್ಥಾನ ಗೆಲ್ಲಲು ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ಸರ್ವರನ್ನ ವಿಶ್ವಾಸಕ್ಕೆ ಪಡೆದುಕೊಂಡು ಕಾಂಗ್ರೆಸ್ ಅನ್ನ ನೆಲಕಚ್ಚಿಸಬೇಕು ಅಂತ ಕಮಲ ದಳ ತಯಾರಿ ಮಾಡಿಕೊಂಡಿರುವಂತದ್ದು. 2028ರಲ್ಲಿರೋ ಚುನಾವಣೆಗೆ ಈಗಿನಿಂದಲೇ ದೋಸ್ತಿಗಳ ಒಂದು ತಯಾರಿ ಜೋರಾಗಿನೇ ಇರುವಂಥದ್ದು. ಇತ್ತೀಚೆಗೆ ನಾನಾ ನೆಪದಲ್ಲಿ ಮೋದಿ ಅವರು ರಾಜ್ಯಕ್ಕೆ ಪದೇ ಪದೇ ಎಂಟ್ರಿ ಕೊಡ್ತಿದ್ದಾರೆ. ಧಾರ್ಮಿಕ ಸಮಾರಂಭಗಳಲ್ಲಿ ಹೆಚ್ಚೆಚ್ಚು ಭಾಗಿಯಾಗ್ತಾ ಇದ್ದಾರೆ. ಆ ಮೂಲಕ ಧರ್ಮ ಸಂದೇಶವನ್ನ ಕೂಡ ರವಾನೆ ಮಾಡ್ತಿದ್ದಾರೆ. ಇದೀಗ ಕರ್ನಾಟಕವನ್ನ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ಗೆ ಟಕ್ಕರ್ ಕೊಡೋದಕ್ಕೆ ಬಿಜೆಪಿ ಆರ್ಎಸ್ಎಸ್ ಮಾಸ್ಟರ್ ಪ್ಲಾನ್. ಕರ್ನಾಟಕದಲ್ಲಿ ಬಂಗಾಳ ಮಾದರಿ ಅಸ್ತ್ರ ಪ್ರಯೋಗಕ್ಕೆ ತಂತ್ರ ರೂಪಿಸಿದ್ದಾರೆ. 2028ರ ಚುನಾವಣೆಗೆ ಈಗಿನಿಂದಲೇ ಗ್ರೌಂಡ್ ವರ್ಕ್ ಶುರು ಮಾಡಿದ್ದಾರೆ. ಆರ್ಎಸ್ಎಸ್ ಶತಮಾನೋತ್ಸವ ಹಿನ್ನೆಲೆ ಹೆಚ್ಚಿದೆ ಚಟುವಟಿಕೆಗಳು. ಗ್ರಾಮೀಣ ಪ್ರದೇಶಗಳಿಂದ ಹಳ್ಳಿಗೂ ನೆಲ ವಿಸ್ತರಿಸಲು ತಂತ್ರವನ್ನ ರೂಪಿಸಿದ್ದಾರೆ. ಇನ್ನಷ್ಟು ತಳಮಟ್ಟದಲ್ಲಿ ಸಂಘವನ್ನ ಬೆಳೆಸಲು ಅಭಿಯಾನವನ್ನ ಕೈಗೊಂಡಿದ್ದಾರೆ. ಇದೀಗ ಕಾಂಗ್ರೆಸ್ಗೆ ಟಕ್ಕರ್ ಕೊಡೋದಕ್ಕೆ ಬಿಜೆಪಿ ಆರ್ಎಸ್ಎಸ್ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿರುವಂತದ್ದು. ಕರ್ನಾಟಕದಲ್ಲಿ ಬಂಗಾಳ ಮಾದರಿಯ ಅಸ್ತ್ರ ಪ್ರಯೋಗಕ್ಕೆ ತಂತ್ರ ರೂಪಿಸಿದ್ದಾರೆ. 2028ರ ಚುನಾವಣೆಗೆ ಈಗಿನಿಂದಲೇ ಗ್ರೌಂಡ್ ವರ್ಕ್ ಶುರು ಮಾಡಿದ್ದಾರೆ ಬಿಜೆಪಿ ಹಾಗೆ ಆರ್ಎಸ್ಎಸ್. ಆರ್ಎಸ್ಎಸ್ ಒಂದು ಶತಮಾನೋತ್ಸವ ಹಿನ್ನೆಲೆ, ಈ ಹಿನ್ನೆಲೆಯಲ್ಲಿ ಹೆಚ್ಚಿದೆ ಚಟುವಟಿಕೆಗಳು. ಗ್ರಾಮೀಣ ಪ್ರದೇಶಗಳಿಂದ ಹಳ್ಳಿಗೂ ಕೂಡ ನೆಲ ವಿಸ್ತರಿಸಲು ತಂತ್ರವನ್ನ ರೂಪಿಸಿದ್ದಾರೆ. ಇನ್ನಷ್ಟು ತಳಮಟ್ಟದಲ್ಲಿ ಸಂಘವನ್ನ ಬೆಳೆಸಲು ಅಭಿಯಾನವನ್ನ ಕೈಗೊಂಡಿದ್ದಾರೆ. ಕಾಂಗ್ರೆಸ್ಗೆ ಇದೀಗ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಟಕ್ಕರ್ ಕೊಡೋದಕ್ಕೆ ಬಿಜೆಪಿ ಆರ್ಎಸ್ಎಸ್ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿರುವಂತದ್ದು. ಕರ್ನಾಟಕದಲ್ಲಿ ಬಂಗಾಳ ಮಾದರಿ ಅಸ್ತ್ರ ಪ್ರಯೋಗಕ್ಕೆ ಈಗ ತಂತ್ರಗಾರಿಕೆ ರೂಪಿಸ್ತಾ ಇದ್ದಾರೆ. 2028ರ ಚುನಾವಣೆಗೆ ಈಗಿನಿಂದಲೇ ಗ್ರೌಂಡ್ ವರ್ಕ್ ಶುರುವಾಗಿದೆ. ಆರ್ಎಸ್ಎಸ್ ಶತಮಾನೋತ್ಸವ ಹಿನ್ನೆಲೆಯಲ್ಲಿ ಈಗಾಗಲೇ ಚಟುವಟಿಕೆ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಗ್ರಾಮೀಣ ಪ್ರದೇಶಗಳಿಂದ ಹಳ್ಳಿಯ ನೆಲೆಯವರೆಗೂ ವಿಸ್ತರಿಸಲು ತಂತ್ರವನ್ನ ರೂಪಿಸಿದ್ದಾರೆ. ಇನ್ನಷ್ಟು ತಳಮಟ್ಟದಲ್ಲಿ ಸಂಘವನ್ನ ಬೆಳೆಸಲು ಅಭಿಯಾನವನ್ನ ಕೈಗೊಂಡಿದ್ದಾರೆ. ಕಾಂಗ್ರೆಸ್ಗೆ ಇದೀಗ ಟಕ್ಕರ್ ಕೊಡೋದಕ್ಕೆ ಬಿಜೆಪಿ ಹಾಗೆ ಆರ್ಎಸ್ಎಸ್ ಸಂಘಟನೆ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದೆ. ಇನ್ನು 2028ಕ್ಕಿರುವಂತಹ ಚುನಾವಣೆಗೆ ಈಗಿನಿಂದಲೇ ಗ್ರೌಂಡ್ ರಿಪೋರ್ಟ್ ವರ್ಕ್ ಮಾಡ್ತಾ ಇದ್ದಾರೆ. ಗ್ರೌಂಡ್ ವರ್ಕ್ ಶುರು ಮಾಡಿರುವಂತದ್ದು ಬಿಜೆಪಿ ಹಾಗೆ ಆರ್ಎಸ್ಎಸ್ ಶತಮಾನೋತ್ಸವ ಹಿನ್ನೆಲೆಯಲ್ಲಿ ಹೆಚ್ಚಿರುವಂತಹ ಚಟುವಟಿಕೆ ಕಾರ್ಯಗಳು ಗ್ರಾಮೀಣ ಪ್ರದೇಶದ ಹಳ್ಳಿಯ ನೆಲೆಯನ್ನ ವಿಸ್ತರಿಸಲು ಈಗಾಗಲೇ ತಂತ್ರವನ್ನ ರೂಪಿಸಲಾಗ್ತಾ ಇದೆ. ಇನ್ನಷ್ಟು ತಳಮಟ್ಟದಲ್ಲಿ
ಸಂಘವನ್ನ ಬೆಳೆಸಲು ಅಭಿಯಾನವನ್ನ ಕೂಡ ಕೈಗೊಳ್ಳಲಾಗ್ತಾ ಇದೆ. ಕಾಂಗ್ರೆಸ್ಗೆ ಟಕ್ಕರ್ ಕೊಡೋದಕ್ಕೆ ಇದೀಗ ಬಂಗಾಳ ಮಾದರಿ ಅಸ್ತ್ರ ಪ್ರಯೋಗಕ್ಕೆ ತಂತ್ರಗಾರಿಕೆಯನ್ನ ಎಣೆದಿರುವಂಥದ್ದು, ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿರುವಂಥದ್ದು. ಕರ್ನಾಟಕದಲ್ಲೂ ಕೂಡ ಬಂಗಾಳ ಮಾದರಿಯ ಅಸ್ತ್ರ ಪ್ರಯೋಗಕ್ಕೆ ತಂತ್ರ ರೂಪಿಸಿದ್ದಾರೆ. ಬಿಜೆಪಿ ಹಾಗೆ RSS ಜೊತೆಗೂಡಿ ಈ ಒಂದು ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿರುವಂಥದ್ದು. 2028ರ ಚುನಾವಣೆಗೆ ಈಗಿನಿಂದಲೇ ಗ್ರೌಂಡ್ ವರ್ಕ್ ಶುರು ಮಾಡಿದ್ದಾರೆ. ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿಯನ್ನ ಜಾರಿಗೊಳಿಸಿರೋ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಕೆಲವು ಸಮುದಾಯಗಳಲ್ಲಿ ಇನ್ನೂ ಅಸಮಾಧಾನ ಉಳಿದಿದೆ. ಬಿ ನಾಗೇಂದ್ರ ಹಾಗೆ KN ರಾಜಣ್ಣಗೆ ಸಂಪುಟದಿಂದ ಕೋಕನ್ನ ಕೂಡ ನೀಡಲಾಗಿದೆ. ಇಬ್ಬರಿಗೂ ಕೋಕ್ ಕೊಟ್ಟಿದ್ದಕ್ಕೆ ಕೆರಳಿರೋ ST ಸಮುದಾಯ. ಅದೇ ಅವಕಾಶ ಬಳಸಿಕೊಳ್ಳಲು SC/ST ಮುಖಂಡರ ಸಭೆ. SC ಮತ ಸೆಳೆಯುವ ಹೊಣೆಯನ್ನ ಹೊತ್ತಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ ಅವರು. ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲು ಜಾರಿಗೊಳಿಸಿದೆ ಕಾಂಗ್ರೆಸ್ ಸರ್ಕಾರ. ಕೆಲವು ಸಮುದಾಯಗಳಲ್ಲಿ ಇನ್ನೂ ಅಸಮಾಧಾನ ಉಳಿದಿದೆ. ಬಿ ನಾಗೇಂದ್ರ ಹಾಗೆ KN ರಾಜಣ್ಣಗೆ ಈಗಾಗಲೇ ಸಂಪುಟದಿಂದ ಕೋಕನ್ನ ಕೂಡ ಕೊಟ್ಟಿರುವಂತದ್ದು. ಇಬ್ಬರಿಗೆ ಕೋಕ್ ಕೊಟ್ಟಿದ್ದಕ್ಕೆ ಈಗ ST ಸಮುದಾಯ ಕೆರಳಿದೆ. ಅದೇ ಅವಕಾಶವನ್ನ ಬಳಸಿಕೊಳ್ಳಲು ಈಗ ಮುಂದಾಗಿರುವಂತದ್ದು. SC/ST ಸಮುದಾಯದ ಮುಖಂಡರ ಜೊತೆ ಸಭೆಯನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು. SC ಮತ ಸೆಳೆಯುವ ಹೊಣೆಯನ್ನ ಹೊರಿಸಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ ಅವರಿಗೆ. ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲು ಜಾರಿಗೊಳಿಸಿದೆ ಕಾಂಗ್ರೆಸ್ ಸರ್ಕಾರ. ಕೆಲವು ಸಮುದಾಯಗಳಲ್ಲಿ ಇನ್ನೂ ಕೂಡ ಅಸಮಾಧಾನ ಹಾಗೇ ಉಳಿದುಕೊಂಡಿದೆ. ಇನ್ನು ಬಿ ನಾಗೇಂದ್ರ ಹಾಗೆ KN ರಾಜಣ್ಣ ಅವರಿಗೆ ಸಂಪುಟದಿಂದ ಕೋಕ್ ಕೊಟ್ಟಿರುವಂಥದ್ದು. ಇಬ್ಬರಿಗೆ ಕೋಕ್ ಕೊಟ್ಟಿದ್ದಕ್ಕೆ ಈಗಾಗಲೇ ST ಸಮುದಾಯ ಕೆರಳಿದೆ. ಅದೇ ಅವಕಾಶವನ್ನ ಬಳಸಿಕೊಳ್ಳಲು SC/ST ಮುಖಂಡರ ಸಭೆಯನ್ನ ಕೂಡ ಕರೆಯಲಾಗಿದೆ. SC ಮತ ಸೆಳೆಯುವ ಹೊಣೆಯನ್ನ ಛಲವಾದಿ ನಾರಾಯಣಸ್ವಾಮಿ ಅವರ ಹೆಗಲಿಗಿದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಒಂದು ಪ್ಲಾನ್ ಅನ್ನ ಮಾಡ್ತಾರೆ, ತಂತ್ರಗಾರಿಕೆಯನ್ನ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು.